ಹಿಂದೂಸ್ಥಾನವು ಎಂದೋ ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ಥಾನವು ಎಂದೋ ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ರಾಜನ ಅವ್ರ ಬಗ್ಗೆ ಕೆಲವು ಮಾತುಗಳನ್ನ ಹೇಳಬೇಕು ಅಂತಂದ್ರೆ, ಇವರು ಕೈಗಾರಿಕೋದ್ಯಮಿ, ಹಾಗೇನೆ ಛಲದಂಕ ಮಲ್ಲ ಅನ್ನುವಂತ ಬಿರುದನ್ನ ಪಡೆದಂತವರು. ಇದಾಗದು ಕೆಲಸ ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ. ಜೀವನದಲ್ಲಿ ಕಷ್ಟಗಳು ಬರೋದು ಸಹಜ. ಆದರೆ ಕಷ್ಟಗಳನ್ನೇ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ಒಂದು ಅಸಾಧ್ಯವಾದ ಕೆಲಸವನ್ನೇ ಸಾಧ್ಯ ಮಾಡಿಸಿರುವಂಥ ಪದ್ಮಶ್ರೀ ಡಾಕ್ಟರ್ KS ರಾಜಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ನಮ್ಮ ಸೌಭಾಗ್ಯ ಇವತ್ತು ಅವರು ನಮ್ಮ ಪಾಡ್ಕಾಸ್ಟ್ ಚಾನಲಲ್ಲಿ ಅವರ ಅನುಭವಗಳನ್ನು, ಅವರ ಬಾಲ್ಯದ ನೆನಪುಗಳನ್ನು, ಅವರ ಸಾಧನೆಗಳ ಮೆಟ್ಟಿಲುಗಳನ್ನು ಹೇಗೆ ಏರಿದ್ರು ಅನ್ನೋದನ್ನು ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಪ್ರತಿಮಾ. ನಮಸ್ತೆ. ನಿಮ್ಮ ಒಂದು ಮೊದಲನೇದಾಗಿ ನಾನು ಹೇಳೋದು, ನಿಮ್ಮ ಒಂದು ಯೂಟ್ಯೂಬು ವಿಶ್ವವಿಖ್ಯಾತಿ ಆಗಬೇಕು. ಯಾಕೆಂದರೆ ನಮ್ಮಂಥ ಸಾಧಕರನ್ನೇ ನೀವು ಗುರುತಿಸ್ಕೊಂಡು ಮಾಡ್ತಾ ಇರ್ತಕ್ಕಂಥ ತುಂಬ ಯೂಟ್ಯೂಬ್ಗಳಲ್ಲಿ ನಿಮ್ಮದೊಂದು ನಿಮ್ಮ ಹೆಸರು ಪ್ರತಿಮಾ, ನೀವು ಮಾಡ್ತಾ ಇರ್ತಕ್ಕಂಥದ್ದು ಯೂಟ್ಯೂಬು ಅಪ್ರತಿಮ. ಥ್ಯಾಂಕ್ ಯು ಸರ್. ಅದಕ್ಕಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ರಾಷ್ಟ್ರಪತಿಗಳಿಂದ ಪ್ರಶಸ್ತಿಗಳನ್ನು ಪದ್ಮಶ್ರೀ ಪಡೆದು ಕರ್ನಾಟಕದ ಧ್ವಜವನ್ನು ಅಲ್ಲಿ ಎತ್ತಿ ಹಿಡಿದಿದ್ದೀರಾ. ನಮಗೆಲ್ಲರಿಗೂ ನಿಮ್ಮ ಬಗ್ಗೆ ತುಂಬ ಹೆಮ್ಮೆ, ಗೌರವ. ಈ ಸಾಧನೆ ಮಾಡುವಾಗ ನಿಮಗೆ ನೀವು ಕೈ ಕಾಲುಗಳನ್ನು ಕಳೆದುಕೊಂಡಂಥ ಆ ದಿನಗಳು ನಿಮ್ಗೆ ನೆನಪಾಯ್ತಾ? ಖಂಡಿತ. ಆದರೆ ಇದು ಕೈಕಾಲು ಹೋಗಿದೆ ಅನ್ನೋದಕ್ಕಿಂತ ನನ್ನ ಜೀವನಕ್ಕೆ ಒಂದು ಹೊಸ ತಿರುವು ಬಂದಿದೆ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿದೆ. ಯಾಕೆಂದರೆ ಹೇಳಿದ್ರೆ, ನನ್ನ ತಂದೆ ತಾಯಿಗಳು ಪಟ್ಟಂಥ ಕಷ್ಟ ಯಾರೂ ಪಡಬಾರ್ದು ಅನ್ನೋದು ಒಂದು ಕಡೆ, ಆದರೆ ಪಟ್ಟರೆ ಎಷ್ಟು ಒಂದು ಗಂಧ, ಒಂದು ಸುಗಂಧ ಪರಿಮಳ ಬರುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಅನ್ನೋದಕ್ಕೆ ಒಂದು ಉದಾಹರಣೆ. ಯಾಕೆ ಅಂತ ಹೇಳಿದ್ರೆ, ಈಗ ಗಂಧನ ನಾವು ಎಷ್ಟು ತೈತೀವೋ ಅಷ್ಟು ಪರಿಮಳ ಹೆಚ್ಚುತ್ತಾ ಇರ್ತದೆ. ಹಾಗೆ ನಮ್ಮ ಅಂಗಾಂಗಗಳು 4 ಅಂಗಾಂಗಗಳು ಇಲ್ಲದೇ ಇದ್ದರೂ ಕೂಡ ನಾನು ಸಾಧನೆ ಮಾಡ್ಬೋದು ಅನ್ನೋದನ್ನು ಇವತ್ತು ನಮ್ಮ ದೇಶಕ್ಕೆ ಅಲ್ಲ, ವಿಶ್ವಕ್ಕೆ ತೋರಿಸಿಕೊಟ್ಟಂಥ ಕೆಲವು ವ್ಯಕ್ತಿಗಳಲ್ಲಿ ಕೆಲವು ನಾನು ಆಗಿದ್ದೀನಿ ಅನ್ನೋದಕ್ಕೆ ಹೆಮ್ಮೆ ಪಡ್ತೇನೆ. ಯಾಕಂದರೆ ಕೆಲವೇ ಬೆರಳೆಣಿಸೋ ಜನ ಇದ್ದಾರೆ, ಜಾಸ್ತಿ ಜನ ಇಲ್ಲ. ಒಂದು ಮಾತ್ರ ಒಂದು ಹೇಳ್ತೀನಿ ಉದಾಹರಣೆನ. ಇಲ್ಲಿಗೆ ಹಸ್ತಗಳಿಲ್ಲ, ಕೈಗಳಿಲ್ಲ, ಇಲ್ಲಿ ಭುಜಕ್ಕೇನೆ ಕೈಗಳಿಲ್ಲ. ಅವ್ರನ್ನ ಅಮೇರಿಕಾ ಗೌರ್ಮೆಂಟು ಪೈಲಟ್ ಮಾಡಿದೆ. ಅವರು ಕಾಲಿನಿಂದನೇ 40 ಜನ ಪ್ಯಾಸೆಂಜರ್ ಅವ್ರು ಕೊಟ್ಟಿದ್ದಾರೆ. ಇವತ್ತು ಕೂಡ ಪೈಲಟ್ ಆಗಿದ್ದಾರೆ ಅವರು. ನಾನು ಕೈಕಾಲು ಇಲ್ಲದೇ ಇದ್ದರೂ ಕೂಡ ಸಾಧನೆ ಮಾಡ್ಬೋದು ಅಂತ ಇದ್ದರೆ, ಕೈಗಳು ಇಲ್ಲದೇ ಇದ್ದರೂ ಕೂಡ ಸಾಧನೆ ಮಾಡ್ಬೋದು, ಆಕಾಶದಲ್ಲಿ ಹಾರ್ಬೋದು. ಆದರೆ ಇವತ್ತಿಗೂ ಕೂಡ ನನಗನ್ನಿಸುತ್ತೆ, ನನ್ನ ಕೈ ಕಾಲುಗಳು ಇಲ್ಲದೇ ಇದ್ದರೂ ಅವ್ರ ಕಾಲಿದೆ. ನನ್ನ ಕೈ ಕಾಲುಗಳು ಇಲ್ಲದೇ ಕೂಡ ನಾನು ಆಕಾಶದಲ್ಲಿ ಹಾರ್ತೀನಿ, ಇವತ್ತು ಕೊಟ್ಟರೆ ನಾನು ಹಾರಿಸ್ತೀನಿ. ಆ ಥರ ಹುಮ್ಮಸ್ಸಿದೆ. ಇದೆಲ್ಲ ಹೆಂಗೆ ಅಂತ ಹೇಳಿದ್ರೆ, ನಿಮ್ಮೆಲ್ಲರ ಒಂದು ಸಾರ್ವಭೌಮತೆ, ನೀವು ತೋರಿಸ್ತಾ ಇರ್ತಕ್ಕಂಥ ಒಂದು ಪ್ರೀತಿ ವಾತ್ಸಲ್ಯ ನಮ್ಮನ್ನು ಇನ್ನೂ ಮೇಲೆ ಹೋಗಬೇಕು. ನಾವು ಮಾಡಿರೋದು ಕಡಿಮೆ, ಇನ್ನು ಸಾಧನೆ ಇನ್ನೂ ಮಾಡೋದು ತುಂಬ ಇದೆ ಅನ್ನೋದು ನನ್ನ ಬಯಕೆ ಇರ್ತದೆ. ಅದೇ ರೀತಿ ನನ್ನ ತಂದೆ ತಾಯಿಗಳು, ಇದು ಒಂದು ಸಂಕ್ಷಿಪ್ತವಾಗಿ ನಾನು ಹೇಳ್ತೀನಿ ನನ್ನ ಬಾಲ್ಯದ ದಿನಗಳನ್ನು. ಅದು ಏನಪ್ಪ ಅಂತ ಹೇಳಿದ್ರೆ, ಫಸ್ಟು ನಾನು 7 ತಿಂಗಳು ಮಗುವಾಗಿದ್ದಾಗ ಇದು ಎಫೆಕ್ಟ್ ಆಗಿದೆ, ಪೋಲಿಯೋ ಆಗಿದೆ. ಪೋಲಿಯೋ ಆಗಿದ ತಕ್ಷಣ ಏನು ಮಾಡಿದ್ದಾರೆ, ನಮ್ಮ ತಂದೆ ತಾಯಿಗಳು ರೈತಾಪಿ ವರ್ಗ. ನಮ್ಮ ತಾಯಿ ಇನ್ನೋಸೆಂಟ್, ಅವ್ರಿಗೆ ಏನೂ ಗೊತ್ತಿಲ್ಲ. ಮುಂದೆ ಏನಾಗ್ತದೆ, ಏನು ಹೋಗುತ್ತೆ, ಏನು ಬರ್ತದೆ, ಇವ್ರಿಗೆ ವಿದ್ಯೆ ಕೊಡಬೇಕು, ಬುದ್ಧಿ ಕೊಡಬೇಕು, ಅವ್ರಿಗೇನಿಲ್ಲ. ಮಗುನ ಸಾಕಬೇಕು, ಊಟ ಕೊಡಬೇಕು, ನಮ್ಮ ಪತಿ ದೇವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಅಷ್ಟೇ ಅವ್ರಿಗೆ ಜ್ಞಾನ. ಬಟ್ ಇವತ್ತಿನ ತಾಯಂದಿರುಗಳಿಗೆ ಭಾಳ ಪ್ರಜ್ಞೆ ಇದೆ, ಭಾಳ ವಿವೇಕ ಇದೆ. ಅಂಥ ತಾಯಿ ಹೊಟ್ಟೆಯಲ್ಲಿ ಹುಟ್ಟಂಥ ನನಗೆ
ಅವರು ಇನ್ನೋಸೆಂಟಾಗಿ ನನಗೆ ಕೈಕಾಲುಗಳನ್ನು ಹೋಗೋ ರೀತಿ ಮಾಡಿದ್ರೂ ಕೂಡ ಅದು ಇನ್ನೊಂದು ಕಡೆ ವರದಾನ ಆಗಿದೆ. ಇನ್ನೊಂದು ಕಡೆ ಇಡೀ ದೇಶದ ತುಟ್ಟ ತುದಿಗೆ ಹೋಗುವಂಥ ಶಕ್ತಿ ನನ್ನ ತಂದೆ ತಾಯಿಗಳು ಕೊಟ್ಟಿರ್ತಕ್ಕಂಥದ್ದು ಅಂತ ಹೆಮ್ಮೆಯಿಂದ ಹೇಳ್ತೀನಿ. ಮತ್ತು ಇದೇನಾಗಿದೆ, ಪೋಲಿಯೋ ಆಯ್ತಂತೆ. ಪೋಲಿಯೋ ಹೊಡೆದ ತಕ್ಷಣ ಏನು ಮಾಡಿದ್ದಾರೆ, ಕೆಲವು ಬುದ್ಧಿವಂತರ ಹತ್ರ ಹೋಗಿ ಹೇಳಿದ್ದಾರೆ, ಹಿಂಗೆ ಮಗನಿಗೆ ಈ ಥರ ಕೈಕಾಲು ಸ್ವಾಧೀನನೇ ಇಲ್ಲ. ಮುಂಚೆ 7 ತಿಂಗಳು ಮಗುನಲ್ಲೇ ನಾನು ಮನೆಯೆಲ್ಲ ಓಡಾಡ್ಬಿಟ್ಟಂತೆ, ಎಲ್ಲ ಫುಲ್ಲಾಗಿ ಓಡಾಡ್ಬಿಟ್ಟಂತೆ. ಯಾರೂ 7 ತಿಂಗಳು ಯಾರೂ ಓಡಾಡೋದಿಲ್ಲ. ನಮ್ಮ ತಂದೆಗೆ ಅವತ್ತು ದಿನವೇ 6ನೇ ಸೆನ್ಸ್ ನಮ್ಮ ತಂದೆಗೆ. ಭಾಳ ಬುದ್ಧಿವಂತರು. ರೈತಾಪಿನಲ್ಲಿ ಚಿನ್ನದ ಕೆಲಸ ಮಾಡೋದು ಒಂದರಲ್ಲೇ ಎಕ್ಸ್ಪರ್ಟ್ ಅಲ್ದೇನೆ ರೈತಾಪಿ ಜೀವನದಲ್ಲೂ ಕೂಡ ಎಕ್ಸ್ಪರ್ಟ್ ಆಗಿದ್ರು ಅವರು. ಗೌಡ್ರುಗಳು ಮತ್ತು ನಿಜವಾದ ರೈತರುಗಳು ಅವರೆಲ್ಲರೂ 3 ಬೆಳೆ ಬೆಳೆದ್ರೆ ಇವರು 5 ಬೆಳೆ ಬೆಳೆಯುವಂಥ ಜ್ಞಾನಿಗಳಾಗಿದ್ದರು. ನಮ್ಮ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೊಪ್ಪ ಅನ್ನೋದು ಕುಗ್ರಾಮ. ಕೊಪ್ಪ ಅನ್ನೋದು ಇವತ್ತಿನ ನನಗೆ 66 ವರ್ಷಗಳು. ಅವತ್ತಿನ ದಿನಗಳಲ್ಲಿ ಪೋಲಿಯೋಗೆ ವ್ಯಾಕ್ಸಿನ್ ಇರಲಿಲ್ಲ, ಅವಾಗೆಲ್ಲ ಇರಲಿಲ್ಲ. ಇತ್ತೀಚೆಗೆ ಬಂದಿರತಕ್ಕ ಒಂದು 25-30 ವರ್ಷದಿಂದ ಇತ್ತೀಚೆಗೆ ಬಂದಿರತಕ್ಕಂಥದ್ದು. ಈಗ ಪೋಲಿಯೋ ನಿರ್ಮೂಲನೆ ಮಾಡಿರ್ತಕ್ಕಂಥ ದೇಶಗಳಲ್ಲಿ ಪ್ರಪ್ರಥಮವಾಗಿ ನಮ್ಮ ದೇಶ ಹೆಮ್ಮೆಯಿಂದ ಹೇಳ್ಕೊಬೋದು. ಅದೇ ರೀತಿ ಇನ್ನು ಮುಂದಕ್ಕೆ ನಮ್ಮಂಥವ್ರನ್ನ ಗುರುತಿಸಿ ಸಾಧನೆ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳನ್ನೇ ಗುರುತಿಸ್ಬೇಕು ಅಂತ ಸಿಕ್ಕಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದರೂ ಪ್ರಧಾನಮಂತ್ರಿ ಅವರು ಇದ್ದಾರೆ ಅಂದರೆ ನರೇಂದ್ರ ಮೋದಿಜಿಯವರು. ಇದೆಲ್ಲ ದೊಡ್ಡ ದೊಡ್ಡ ಸಾಹುಕಾರಗಳಿಗೆ ಹೋಗ್ತಾ ಇತ್ತಂತೆ ಈ ಪ್ರಶಸ್ತಿಗಳೆಲ್ಲ. ಕೋಟ್ಯಾಧೀಶರಿಗೆ ಹೋಗ್ತಾ ಇದ್ರು, ಎಲ್ಲ ಕೊಂಡ್ಕೊಳ್ತಾ ಇದ್ರಂತೆ. ಅದನ್ನು ತಪ್ಪಿಸಿ ಇವತ್ತಿನ ಹುಡುಕಿ ಇವತ್ತಿನ ಕೆಸರಿನಲ್ಲಿ ಹುಡುಕಿ ತೆಗೆದಂಥ ನಮ್ಮಂಥ ಸಾಧಕರ ಒಂದು ಶ್ರಮ ಏನಿದೆ ನಿಜವಾಗ್ಲೂ ಆ ಒಂದು ಪ್ರಧಾನಮಂತ್ರಿ ಅವರಿಗೆ ಸಲ್ಲುತ್ತೆ. ಅದೇ ಥರ ರಾಷ್ಟ್ರಪತಿಯವರು ಕೂಡ ಬುಡಕಟ್ಟು ಜನಾಂಗದ ಮಹಿಳೆಯಾಗಿ ಅವರು ನಮ್ಮಂಥವ್ರನ್ನ ಗುರುತಿಸಿರೋದನ್ನು ಅವರ ಮುಖಾಂತರ ಶ್ರೀಶಕ್ತಿ ಮೂಲಕ ನಮಗೊಂದು ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿದ್ರೆ ನನ್ನ ಸೌಭಾಗ್ಯ. ಮತ್ತು ನನ್ನ ತಂದೆ ತಾಯಿಗಳಿಗೆ ಈ ಕ್ರೆಡಿಟನ್ನು ಕೊಡ್ತೀನಿ. ಎರಡನೇದೇನಪ್ಪ ಅಂತ ಹೇಳಿದ್ರೆ, ನಮ್ಮ ತಂದೆ ತಾಯಿಗಳು ಕೈಕಾಲು ಬಿದ್ದೋದ್ಮೇಲೆ ಅವ್ರು ಸುಮ್ಮನೆ ಇರಲಿಲ್ಲ, ಅದು ಆಟೋಮೆಟಿಕಾಗಿ ಬಿದ್ದೋಗ್ಬಿಡುತ್ತಂತೆ ಅಮ್ಮ. ಯಾಕೆಂತ ಹೇಳಿದ್ರೆ ತೋರಿಸಿದ್ದಾರೆ ಹೋಗಿ. ನೀವೇ ಮೊದಲನೇ ಮಗನ? ಇಲ್ಲ, ನಾನು 7ನೇ ಮಗ. ಬೇರೆಯವರೆಲ್ಲರೂ ಚೆನ್ನಾಗಿದ್ದಾರೆ. 2 ಮಕ್ಕಳು ತೀರ್ಕೊಂಡ್ಬಿಟ್ಟಿದ್ದಾರೆ. ನಾನು 5ನೇವನು ಉಳ್ಕೊಂಡಿರೋನು. ನಾನು ಉಳ್ಕೊಂಡಿರೋ ಜನ ಅಂದರೆ 7ನೇವನು, ಆದರೆ 5ನೇ ಮಗ ಉಳ್ಕೊಂಡಿರೋದು. ನಾವು ಈಗ 5 ಜನ ಇದ್ವಿ. 3 ಜನ ಗಂಡು ಮಕ್ಕಳು ನಮ್ಮ ತಂದೆ ತಾಯಿಗಳಿಗೆ, 2 ಹೆಣ್ಣು ಮಕ್ಕಳುಗಳು. ಇನ್ನು 2 ಗಂಡು ಮಕ್ಕಳುಗಳು ತೀರ್ಕೊಬಿಟ್ರಂತೆ. ಹುಟ್ಟಿದಾಗನೇ ಒಂದು 6-7 ತಿಂಗಳಿದ್ರಂತೆ, 1 ವರ್ಷ ತೀರ್ಕೊಬಿಟ್ಟಿದ್ದಾರೆ. ಅವರಿಬ್ಬರು ತೀರ್ಕೊಂಡ್ಮೇಲೆ ನಾನು ಹುಟ್ಟಿರೋದು. ನಮ್ಮ ತಂದೆಗೆ ನಮ್ಮ ತಾತ ಅವರು ಹೇಳಿದ್ರಂತೆ, ಯಾಕ್ರಮ್ಮ ಇಷ್ಟೊಂದು ಜನ ನೀವು ಮಕ್ಕಳಿಗೆಲ್ಲ ತೀರ್ಕೊಳ್ತಾ ಇದ್ರೂ ಬಿಟ್ಬಿಡ್ಬೇಕಾಯ್ತು, ಈಗ ನೋಡಿ ಕೈ ಕಾಲಿಲ್ಲ ಮಗುಗೆ, ಇವ್ರು ಹೆಂಗೆ ಸಾಕ್ತೀರಾ, ಹೆಂಗೆ ಮಾಡ್ತೀರಾ, ಹೆಂಗೆ ಇದಾಗುತ್ತೆ, ಅವ್ರಿಗೆ ಹೆಂಗೆ ಓದಿಸ್ತೀರಾ, ನೀವು ಕೈಕಾಲು ಬಿದ್ದೋದ್ಮೇಲೆ ಕೇಳಿದ್ದಾರೆ. ನೀವು 2 ಮಕ್ಕಳು ತೀರ್ಕೊಂಡ್ರಲ್ಲ, ತಿರ್ಗಿ ಇನ್ನೊಂದು ಮಕ್ಕಳು ಬೇಕಾಗಿರಲಿಲ್ಲ, ಯಾಕೆ? ಅವ್ರು ನಮ್ಮ ತಾಯಿ ಹೇಳಿದ್ರಂತೆ, ನಮ್ದು ಏನೂ ಇಲ್ಲ, ಜನ್ಮ ಕೊಡುವಂಥ ದಾತ ಇರಬೇಕಾದ್ರೆ ನಾವೇನು ಮಾಡೋಕ್ಕಾಗುತ್ತೆ, ನಮ್ಮದೇನೂ ಇದೇನಿಲ್ಲ, ನಾವು ಸಾಕ್ತೀನಿ ಅಯ್ಯ, ನೀವೇನು ಇದು ಮಾಡ್ಕೋಬೇಡಿ ಅಂತ ಹೇಳಿ ಅವರು ನನ್ನನ್ನು ಅವರ ಎದೆ ಹಾಲು ಕುಡಿಸಿ ನನ್ನ ತಂದೆ ತಾಯಿಗಳು ಅಕ್ಷರ ದಾನ ಮಾಡಿರೋದು. ಅಂದರೆ ಕೈಕಾಲು ಹೋದ್ಮೇಲೆ, ಕೈಕಾಲು ಯಾವ ರೀತಿ ಬಿದ್ದೋಯ್ತು ಅಂದರೆ ಮಗೇನಹಳ್ಳಿ ಕೊಳ್ಳೇಗಾಲ ಅಂದ್ಬಿಟ್ಟು ಆ ಕಡೆಗೆಲ್ಲ ಔಷಧಿ ಹಾಕ್ಸಿದ್ರಂತೆ. ಈಗ ಎಲ್ಲಿ ಬಿದ್ದೋಗ್ಬಿಟ್ಟಿದೆ ಪಾರ್ಟು, ಅದೆಲ್ಲ ಬ್ಲ್ಯಾಕ್ ಆಗಿಬಿಡುತ್ತಂತೆ, ಕಾಗೆ ಕಾಲು ಥರ ಆಗ್ಬಿಡುತ್ತಂತೆ, ಎಲ್ಲ ಈ ಥರ ಬೆಂಡಾಗ್ಬಿಡುತ್ತಂತೆ. ಆಗ ಈಗ ಯಾಕೆ ನೀವು ಬೆಂಗಳೂರು ಆಸ್ಪತ್ರೆ ತೋರಿಸ್ಬಾರ್ದು ಅಂತ ಹೇಳಿದ್ರಂತೆ. ಎಲ್ಲಿ ಚೆನ್ನಾಗಿ ನೋಡ್ತಾರೆ ಅವ್ರು ಹೇಳಿದ್ರಂತೆ, ನಾನು ಬೇಕಾದ್ರೆ ನಮ್ಮ ಡಾಕ್ಟ್ರ್ ಇದ್ದಾರೆ, ಅವ್ರ ಡಾಕ್ಟ್ರಿಗೆ ನಾನು ಹೇಳ್ತೀನಿ, ಮಾತಾಡ್ತೀನಿ, ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಹೋಗಿ ಇಲ್ಲೆಲ್ಲ ಸುಮ್ಮನೆ ಓಡಾಡಿಕೊಂಡು ಮಗುನ ಹಾಳು ಮಾಡ್ಬಿಟ್ಟು ತುಂಬ ಸಣ್ಣ ಆಗ್ಬಿಟ್ಟಿದ್ದಂತೆ. ಇಷ್ಟು ದಪ್ಪ ಇದ್ದದ್ದು ಮಗು ಇಷ್ಟು ಸಣ್ಣ ಆಗಿ ಕೈಕಾಲೆಲ್ಲ ಒಂದು ಪೆನ್ಸಿಲ್ಗಿಂತಲೂ ಚಿಕ್ಕದಾಗ್ಬಿಟ್ಟಿದೆ ಈ ಹಸ್ತಗಳೆಲ್ಲ. ಕಾಗೆ ಕಾಲರು ದಪ್ಪ ಇದೆ, ನಮ್ಮದು ಒಂಥರ ಗುಬ್ಬಚ್ಚಿ ಕಾಲು ಇರ್ತಲ್ಲ ಆ ರೀತಿ ಹಂಗೆ ಆಗೋಗ್ಬಿಟ್ಟಿತ್ತಂತೆ. ಆಮೇಲೆ ಆಸ್ಪತ್ರೆಗೆ ಬಂದ್ರಂತೆ, ಇದು ಬ್ಲಡ್ ಸರ್ಕ್ಯುಲೇಷನ್ ಇಲ್ಲ, ಇದನ್ನು ನಾವು ರಿಮೂವ್ ಮಾಡಬೇಕಾಗುತ್ತೆ, ರಿಮೂವ್ ಮಾಡಿಬಿಟ್ರೆ
ನಿಮ್ಮ ಮಗನಂಥ ಮಗ ಯಾರೂ ಸಿಗಲ್ಲ, ಅಷ್ಟು ಚೆನ್ನಾಗಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಅವ್ರ ಹೆಸರನ್ನು ನನಗೆ ಹೇಳಿದರು, ಮರ್ತೋಗ್ಬಿಟ್ಟಿದ್ದು ನಮ್ಮ ತಂದೆ. ಅವ್ರು ಹೇಳಿ ಕಳಿಸಿದ್ದಾರೆ. ಅವ್ರು ಹೇಳಿರೋದ್ರಿಂದ ನಿಮ್ಮನ್ನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಆ್ಯಕ್ಚುಲಿ ನೀವು ನಮಗೆ ಗೊತ್ತಿಲ್ಲ, ನೀವು ಎಲ್ಲೋ ಹೋಗಿದ್ದೀರಾ. ಇದು ಪೋಲಿಯೋ ಹೊಡೆದಾಗಲೇ ಬಂದಿದ್ದರೆ ಏನೋ ಒಂದು ಗುಣ ಮಾಡ್ಬೋದಾಗಿತ್ತು. ಎಲ್ಲ ಒಣಗಿಸ್ಕೊಂಡು ಬಂದುಬಿಟ್ಟಿದ್ದಾರೆ. ಅದನ್ನು ಅದಕ್ಕೆ ಬಿದ್ದೋಗ್ಬಿಡ್ತದೆ. ಇನ್ನೊಂದು ಕೆಲವೇ ದಿನಗಳಲ್ಲಿ ಅದೇ ಬಿದ್ದೋಗ್ಬಿಡ್ತದೆ. ನೀವು ತೆಗೆದೇ ಇದ್ರೂ ಬಿದ್ದೋಗ್ಬಿಡ್ತದೆ. ಆದರೆ ನೀವು ಬಂದಿರೋ ಟೈಮ್ ಚೆನ್ನಾಗಿದೆ, ಈಗ ರಿಮೂವ್ ಮಾಡ್ತೀವಿ ಅಂತಾರೆ. ರಿಮೂವ್ ಅಂದರೆ ಅವ್ರೇನು ಮಾಡಿದ್ದಾರೆ, ಚಾಕುನಿಂದ ಕತ್ತರಿಯಿಂದ ಕಟ್ ಮಾಡ್ತಾರೆ ಅಂತ ತಿಳ್ಕೊಬಿಟ್ಟಿದ್ದಾರೆ ಅವರು. ನಮ್ಮ ತಾಯ್ತ ಇಲ್ಲ, ನೀವು ಆ ಥರ ಮಾಡಬೇಡಿ, ನಮ್ಮ ಮಗು ಬದುಕಿದ್ರೆ ಸಾಕ್ತೀವಿ, ಸತ್ತೋಗ್ಬಿಟ್ರೆ ಊತಾಕ್ತೀವಿ. ಆ್ಯಸ್ ಇಟ್ ಈಸ್ ಯಾವ ರೀತಿ ಇದೆಯೋ ಅದೇ ರೀತಿಯಿಂದನೇ ನೀವು ಟ್ರೀಟ್ಮೆಂಟ್ ಮಾಡಿ. ಆ ಕೈಗೆ ಸ್ವಾಧೀನ ಇಲ್ಲದೇ ಇದ್ರೂ ಕೂಡ ಪರವಾಗಿಲ್ಲ. ಅವ್ರು ಹೇಳಿದ್ರೆ ಡಾಕ್ಟ್ರ್ ಹೇಳಿದಾಗ ನಮ್ಮ ತಾಯಿಗೆ ಅಳುವೇ ಬಂದ್ಬಿಡುತ್ತಂತೆ. ಹೇಳ್ತಾರೆ, ತುಂಬ ದುಃಖಪಟ್ಟೆ, ಅಟ್ಲೀಸ್ಟು ಕೈ ಕಾಲು ಹೋಗೋದು ಬದಲು ಜೀವನೇ ಹೋಗ್ಬಿಟ್ಟಿದ್ರೆ ನಮಗೇನು ತೊಂದರೆ ಆಯ್ತಿರಲಿಲ್ಲ, ನಾವು ಆರಾಮಾಗಿ ಜೀವನ ಮಾಡ್ಬೋದಾಯಿತು. ಈ ಕೈ ಕಾಲು ಹೋದ್ಮೇಲೆ ಆ ಜೀವನನ ಯಾರು ಕಾಪಾಡ್ತಾರೆ ಏನು ಅಂತ ನಮ್ಮ ತಾಯಿಗೆ ಆ ಥರ ದುಃಖ, ನಮ್ಮ ತಂದೆಗೆ ಆ ಥರ ದುಃಖ ಅಲ್ಲ. ಈ ಮಗು ಬದುಕಿದ್ರೆ ಸಾಕು. ಆ ಮಗುನ ನಾನು ಸಮಾಜಮುಖಿಯಾಗಿ, ದೇಶಮುಖಿಯಾಗಿ, ದೇಶ ಪ್ರಜೆಯಾಗಿ ಮಾಡುವಂಥ ಶಕ್ತಿ ನನಗೆ ಕೊಟ್ಟಿದ್ದಾನೆ ದೇವ್ರು, ನನ್ನ ಹತ್ರ ಇದೆ ಅನ್ನೋದು ಅವರಲ್ಲಿ ಏಮ್ ಇದೆ. ಇವರಿಬ್ಬರದು ಏಮ್ಗಳು ಇವತ್ತು ದಿನ ನನಗೆ ನಿಮ್ಮಂಥವ್ರನ್ನ ನಮ್ಮ ಮನೆಗೆ ಬಂದು ನಿಮ್ಮನ್ನು ಒಂದು ಮಾಧ್ಯಮದಲ್ಲಿ, ನಿಮ್ಮ ಒಂದು ಯೂಟ್ಯೂಬ್ನಲ್ಲಿ ಪ್ರಚಾರ ಮಾಡುವಂಥ ಸೌಭಾಗ್ಯ ಸಿಕ್ಕಿರ್ತಕ್ಕಂಥದ್ದು ಇದು ನಮ್ಮ ತಂದೆ ತಾಯಿಗಳಿಗೆ ಕೊಡುಗೆಯಾಗಿ ಕೊಡುವಂಥದ್ದು ಇದನ್ನು. ಹಾಗಾಗಿ ಆಮೇಲೆ ಏನಾಯಿತು, ಬಿದ್ದೋಗ್ಬಿಡುತ್ತೆ ಅಂತ ಕೈ ಕಾಲುಗಳೆಲ್ಲ. ಆಮೇಲೆ ಬ್ಯಾಂಡೇಜ್ ಸುತ್ತಬಿಟ್ಟು ಮನೆಗೆ ಕಳಿಸಿದ್ದಾರೆ. ಕಳಿಸಾದ್ಮೇಲೆ ನಾಳೆ ಹೋಗ್ಬಿಡೋಣ ಮನೆಗೆ, ಇಲ್ಲೇನು ಮಾಡೋಕ್ಕಾಗಲ್ಲ, ಅವರು ಆಸ್ ಇಟ್ ಈಸ್ ಕ್ಯೂರ್ ಮಾಡೋಕ್ಕಾಗಲ್ಲ ಅಂತ ಕಳಿಸ್ಕೊಟ್ಬಿಟ್ಟಿದ್ದಾರೆ. ನೀವು ನೋಡಿ ಅಮ್ಮ, ಹೋಗೋದು ಹೋಗ್ತಾ ಇದ್ದಾರೆ, ಬ್ಯಾಂಡೇಜ್ ಹಾಕ್ತೀನಿ ಅದಕ್ಕೆ, ಯಾಕೆಂದರೆ ಸೊಳ್ಳೆ ನೊಣಗಳೆಲ್ಲ ಕೂತ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ. ಸರಿ ಹಾಕಿ ಸ್ವಾಮಿ ಅಂತ ಹಾಕ್ಸಿದ್ದಾರೆ. ನಾಳೆ ಹೋಗ್ಬಿಡೋಣ, ಕರ್ಕೊಂಡು ಹೋಗ್ಬಿಡೋಣ. ನಮ್ಮೂರು ಇಲ್ಲಿ ಮಾಗಡಿ ರೋಡಲ್ಲಿ ನಮ್ಮ ಚಿಕ್ಕಮ್ಮನ ಮನೆ ಇತ್ತು, ಅಲ್ಲಿ ಒಂದು ರಾತ್ರಿ ಮಲಗಿಸ್ಕೊಂಡಿದ್ದಾರಂತೆ. ಬಟ್ ನನಗೆ ಒಂದಂತೂ, ನನಗೆ ಯಾವತ್ತಿ ಕಾಯಿಲೆ ಎಫೆಕ್ಟ್ ಆಯಿತು ಅವತ್ತಿಂದನೂ ಕೂಡ ಅಳ್ತಾನೇ ಇದ್ದಂತೆ. ಒಂದು ಹಾಲು ಕುಡಿಬೇಕಾದ್ರೆ ನೋವಿಗೆ ಏನು ಮೈಯೆಲ್ಲ ಉರಿಯೋದಂತೆ. ನನಗೆ ಗೊತ್ತಿಲ್ಲ, ನನಗೆ ಏನಾಗ್ತಿದೆ ನನಗೇನೂ ಗೊತ್ತಿಲ್ಲ. ನಮ್ಮ ತಂದೆಗೂ ನಿದ್ರೆ ಇಲ್ಲ, ನಮ್ಮ ತಾಯಿಗೂ ನಿದ್ರೆ ಇಲ್ಲ, ಸಿಕ್ಕಾಪಟ್ಟೆ ಅವ್ರಿಗೆ ನೋವು. ಹಾಲು ಕುಡ್ಸೋಕೆ ಹೋದ್ರೂ ಕುಡಿತಿರ್ಲಿಲ್ವಂತೆ. ಹೀಗೆ ಬಂಧನ ಬಿಟ್ಟು ಆಮೇಲೆ ಅವತ್ತಿದೇನಾಗಿದೆ, ಬ್ಯಾಂಡೇಜ್ ಕಟ್ಟಿದ್ದಾಗ ಅದು ಏನು ಹಾಕಿದ್ರೋ ಗೊತ್ತಿಲ್ಲ. ಅವರು ಟ್ರೀಟ್ಮೆಂಟ್ಗೆ ಅದಕ್ಕೆ ಮಲಗಿರ್ಬೇಕು, ನೋವೆಲ್ಲ ಕಡಿಮೆ ಆಗಿರ್ಬೇಕಂದ್ರೆ ನಾನು ಆರಾಮಾಗಿ ನಿದ್ರೆ ಮಾಡಿದ್ನಂತೆ. ನನಗೆ ಯಾವ ನಿದ್ರೆ ಬಂದಿದೆ ಅವ್ರಿಗೂ ನಿದ್ರೆ ಬಂದ್ಬಿಟ್ಟದೆ. ಸುಮಾರು 1 ಗಂಟೆ ನೈಟು, ನಾನು 8 ಗಂಟೆವರೆಗೂ 9 ಗಂಟೆವರೆಗೂ ಅಳ್ತಾನೇ ಇದ್ದಂತೆ. ಆಮೇಲೆ ಅವ್ರಿಗೂ ಗೊತ್ತಿಲ್ಲ, ಅವರು ನಿದ್ರೆ ಮಾಡಿಬಿಟ್ಟಿದ್ದಾರೆ, ನನಗೂ ಗೊತ್ತಿಲ್ಲ, ನಾನು ನಿದ್ರೆ. ನಾನು ಅವಾಗೆಲ್ಲ ಒಂದು 5 ವರ್ಷದ್ದು ಅಲ್ಲ 7 ತಿಂಗಳಿಗೆ ಹೊಡೆದು 1.5 ವರ್ಷ 2 ವರ್ಷದ ಮಗು ನಾನು ಅವಾಗ ಅಷ್ಟೇ, ನನಗೇನೂ ಗೊತ್ತಿಲ್ಲ. ಆಮೇಲೆ ಆಯಿತು ನೋಡ್ತಾರಂತೆ, ಮಗು ಏನು ತೀರ್ಕೊಂಡ್ಬಿಡುತ್ತೆ ಏನಾದ್ರೂ, ಡಾಕ್ಟ್ರ್ ಏನಾದ್ರೂ ಬ್ಯಾಡ್ ಟ್ರೀಟ್ಮೆಂಟ್ ಏನೋ ಕೊಟ್ಬಿಟ್ರೆ ಅಂದ್ಬಿಟ್ಟು ಡಾಕ್ಟ್ರ್ ಮೇಲೆ ಅನುಮಾನ ಪಟ್ಟಿದ್ದಾರೆ. ಎದ್ದು ನೋಡ್ತಾರಂತೆ, ನಾನು ಬ್ರೀತಿಂಗ್ ಆಡ್ತಾ ಇದ್ದಂತೆ, ಕೈ ಕಾಲೆಲ್ಲ ಆ ಕಡೆ ಒಂದು ಈ ಕಡೆ ಎಲ್ಲ ಬಿದ್ದು 4 ಕಡೆನೂ ಬಿದ್ದಿತ್ತಂತಿದ್ದು. ಕೈ ಬಿದ್ದೋಗಿತ್ತು, ಕೈ ಕಾಲು ಈ ಎಲ್ಲಿಂದಲ್ಲಿಗೆ ಕಟ್ಟಾಗಿದೆ ಆಟೋಮೆಟಿಕ್ಗೆ ಬಿದ್ದೋಗ್ಬಿಟ್ಟಿತ್ತಂತೆ. ಅದೆಲ್ಲ ಹಾಯ್ಕೊಂಡ್ಬಿಟ್ಟು ನಮ್ಮ ತಂದೆ ಬ್ಯಾಗಲ್ಲಿ ಹಾಕ್ಕೊಂಡ್ಬಿಟ್ಟು ತಕ್ಷಣ ವಾಣಿ ವಿಲಾಸಕ್ಕೆ ಹೊಡೆದ್ರಂತೆ. ಆಗ ರೆಗ್ಯುಲರ್ ಡಾಕ್ಟ್ರ್ ಇರಲ್ಲ, ನೈಟ್ ಡ್ಯೂಟಿ ಡಾಕ್ಟ್ರ್ ಇರ್ತಾರೆ, ಅವ್ರ ಹತ್ರ ಹೋಗಿ ನಾವು ಹೇಳಿದ್ವಿ ನಿಮಗೆ ಇಲ್ಲೇ ಅಡ್ಮಿಟ್ ಮಾಡಿಬಿಡಿ, ಅದು ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ, ನೀವು ತಂದಿರೋದು ಕೊನೆಯ ಸ್ಟೇಜಲ್ಲಿ ತೊಗೊಂಡು ಬಂದಿದ್ದೀರಾ, ನಾವು ಅದಕ್ಕೆ ನಿಮ್ಗೆ ಹೇಳಿದ್ರು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ. ಸರಿ ಆಯಿತು, ನಾವೇನು ಆಗಬಾರ್ದು ಅಂದ್ಕೊಂಡಿದ್ವಿ ಅದು ಆಗಿದೆ, ದೇವ್ರು ಮಾಡಿದ್ದಾನೆ, ನಾವೇನೂ ಮಾಡೋಕ್ಕಾಗಲ್ಲ, ಈಗ ಅಡ್ಮಿಟ್ ಮಾಡ್ಕೊಳ್ಳಿ ಸರ್. ಸರಿ ಬೆಳಿಗ್ಗೆ ಬರ್ತಾರೆ ಡಾಕ್ಟ್ರ್ ಹತ್ರ ಹೇಳ್ಬಿಟ್ಟು ನಾನು ಅಡ್ಮಿಟ್ ಮಾಡಿಸ್ಕೊತೀವಿ ಅಂತ ಮಾಡಿದ್ರಂತೆ. ಆಮೇಲೆ 1 ವರ್ಷಗಳ ಕಾಲ ಇರಿಸ್ಕೊಂಡಿದ್ದು ಎಲ್ಲನೂ ಈ ಥರ ಎಲ್ಲ ಬೆಂಡಾಗ್ಬಿಟ್ಟು ಈ ಸೆನ್ಸೇಷನ್ ಇರುತ್ತಾ ಇಲ್ಲ, ಇದೆಲ್ಲ ಏನೂ ಇರಲಿಲ್ವಂತೆ. ಎಲ್ಲ ಬ್ರೀತಿಂಗ್ ಮಾತ್ರ ಆಡ್ತಾ ಇದ್ದಂತೆ, ಕಣ್ಣು ಮುಟ್ಕೊಂಡು ನೋಡ್ತಾ ಇದ್ದಂತೆ. ಬಟ್ ಪೇಯ್ನ್ ಅಳೋದು ಮಾತ್ರ ನಿಲ್ಲಿಸಿದ್ದಂತೆ. ಇದು ಯಾವಾಗ ಬಿದ್ದೋಯ್ತು ಆಮೇಲೆ ನಾನು ಅಳೋದು ನಿಲ್ಲಿಸ್ಬಿಟ್ಟಿದ್ದಂತೆ. ಹಾಗಾಗಿ ಅವ್ರಿಗೆ ಅದೇ ಖುಷಿ, ಅವ್ರಿಗೆ ಅಳೋದು ನಿಂತ್ಕೊತಲ್ಲಪ್ಪ ಸದ್ಯಕ್ಕೆ. ಸುಮಾರು 1.5-2 ವರ್ಷ ಬರೀ ಅಳೋದೇ ಆಗ್ಬಿಟ್ಟಿದೆ, ನಾನು ಬರೀ ಅಳ್ತಾನೆ ಇರೋದಂತೆ. ಹಾಗಾಗಿ ಈಗ ಇನ್ನೇನು ಮಾಡೋದು ಅಂದ್ಬಿಟ್ಟು ಇನ್ನು ಟ್ರೀಟ್ಮೆಂಟ್ ಕೊಡಿ ಸ್ವಾಮಿ ಇನ್ನು ಅಂತ ಹೇಳಿದ್ರಂತೆ. ಅವರು 1.5 ವರ್ಷ ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡಿ ಅವಾಗ ಕೇಳಿದ್ರಂತೆ ಡಾಕ್ಟ್ರು, ನೋಡಿ ಈ ಮಗುಗೆ ನಿಮಗೆ ಸಾಕೋ ಕೆಪಾಸಿಟಿ ಇದ್ದರೆ ಕರ್ಕೊಂಡೋಗಿ, ಇಲ್ಲ ಅಂತ ಹೇಳಿದ್ರೆ ನಾವು ಈ ಮಗುನಿಗೆ ಎಲ್ಲ ಕ್ಯೂರ್ ಮಾಡಿ ನಾವು ಅಮೇರಿಕಕ್ಕೋ ಫಾರಿನ್ಗೋ ಎಲ್ಲಿಗೋ ಕಳಿಸ್ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟು ಮನೆಗೆ ಓದ್ಬಿಟ್ಟು ನಿಮ್ಮ ಮನೆಗೆ ಬರ್ತಾರೆ ಆ ಮಗ ಅಂತ ಹೇಳಿದ್ರು. ಇಲ್ಲ ಕೈಕಾಲು ಹೋಗಿದ್ದರೂ ಕೂಡ ನಮ್ಮ ಮಗನೇ, ಕೈಕಾಲು ಇದ್ರೂ ನಮ್ಮ ಮಗನೇ, ಎತ್ತವ್ರಿಗೆ ಹೆಗ್ಗಣನೇ ಮುದ್ದು, ನಾವು ಇನ್ನೂ ಚೆನ್ನಾಗಿ ಸಾಕ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ತಂದೆ ಕರ್ಕೊಂಡು ಹೋಗ್ಬಿಟ್ರಂತೆ. ಕರ್ಕೊಂಡು ಹೋಗಾದ್ಮೇಲೆ
ಅಲ್ಲಿ ಇವ್ರಿಗೆ ನೆಕ್ಸ್ಟು ಹೆಂಗೆ ಅವ್ರ ಮಗುನ ಒಂದು 15 ದಿನ 1 ತಿಂಗಳು ನೋಡಿದ್ರಂತೆ. ನನ್ನ ಚಟುವಟಿಕೆ ಜಾಸ್ತಿ ಮಾಡಿದಂತೆ, ಇದೆಲ್ಲ ಬಿದ್ದೋಗ್ಬಿಟ್ರೆ ಅವಲೇ ಕುಣಿಯೋದು, ನಿಂತ್ಕೊಳ್ಳೋದು, ಮಂಡುಗಾಲಲ್ಲೇ ಇದರಲ್ಲೇ ಅವ್ರಿಗೊಂಥರ ಕುತೂಹಲ. ಆಗ ಎಷ್ಟು ವರ್ಷ? ಆಗ ನನಗೆ 2.5 ವರ್ಷ 2.5 ವರ್ಷ 3 ವರ್ಷ ಹತ್ತತ್ರ ಆಗಿದೆ. ಇಲ್ಲಿ 1 ವರ್ಷ ಟ್ರೀಟ್ಮೆಂಟ್ ಕೊಟ್ಟರಲ್ಲ, 7 ತಿಂಗಳಿಗಾಯಿತು, 1.5 ವರ್ಷ ಕಟ್ಟಾಗ್ಬಿಡ್ತು, 2.5 ವರ್ಷ ತಿರುಗಿ ಇಲ್ಲೊಂದು ವರ್ಷ, ಹೆಚ್ಚು ಕಡಿಮೆ 3.5 ವರ್ಷ ಇರಬೇಕು ನಮಗೆ ಇದು ಟೈಮ್. ಆಮೇಲೆ ಏನು ಮಾಡಿದಂತೆ, ಈ ಮಗುನ ಹಂಗೆ ಬಿಟ್ಕೊಂಡ್ರೆ ಆಗಲ್ಲ, ಸ್ಕೂಲ್ಗೆ ಹೋಗಿ ಕೇಳೋಣ ಅಂತ ಹೇಳ್ಬಿಟ್ಟು ಸ್ಕೂಲಿಗೆ ಕರ್ಕೊಂಡೋದ್ರಂತೆ. ಅವಾಗ ಎಷ್ಟು ನನಗೆ 4 ವರ್ಷಕ್ಕೆ ಸ್ಕೂಲಿಗೆ ಕರ್ಕೊಂಡೋದ್ರಂತೆ, ಕುಂಡಿಸಿದ್ರಂತೆ. ಆ ಮಾಸ್ಟ್ರು ಕೂಡ ಡಿಸೇಬಲ್ಡ್ ಹೆಡ್ ಮಾಸ್ಟ್ರ್ ಅವರು. ಅವ್ರಿಗೊಂದು ಕಾಲು ಸರಿ ಇರಲಿಲ್ಲ, ಸ್ವಲ್ಪ ಬಳಕೆ ನಡೆಯೋರು. ಆಮೇಲೆ ನನಗೆ ದೊಡ್ಡನಾದ್ಮೇಲೆ ನಾನು ಅವ್ರು ನೋಡಿದ್ನಲ್ಲ, ಇವರೇ ಹೆಡ್ ಮಾಸ್ಟ್ರು, ಇವರೇ. ಆವಾಗ ಅವ್ರು ಹೇಳಿದ್ರಂತೆ, ನಮ್ಮ ತಂದೆ ತುಂಬ ನೊಂದ್ಕೊಂಡು ಕೇಳಿದ್ರಂತೆ, ನನಗೆ 5 ಜನ ಮಕ್ಕಳಲ್ಲಿ ಈ ಮಗನಿಗೆ ಈ ಥರ ಆಗಿದೆ. ಆ ಮಕ್ಕಳುಗಳಿಗೆ ಮೂಟೆ ಎಲ್ಲನೂ ಏನಾರು ಓದ್ತಾ ಇರೋರು ಅವ್ರ ಜೀವನ ನಡೆಸ್ಕೊತಾರೆ, ಈ ಮಗುಗಾಗಲ್ಲ, ಒಂದೇ ಒಂದು ಸಲ ಅವ್ರಿಗೆ ಸೇರಿಸ್ಕೊಂಡು ಸ್ಕೂಲಿಗೆ ವಿದ್ಯಾಭ್ಯಾಸ ಕೊಡಿ ಅಂತ ಕೇಳಿದ್ರಂತೆ. ರೀ ಆಚಾರ್ಯ, ನಿಮ್ಗೆ ಯಾಕ್ರಿ ಬೇಕು? ಇನ್ನು 5 ಜನ ಮಕ್ಕಳು 4 ಜನ ಮಕ್ಕಳಿದ್ದಾರೆ, ಅವ್ರ ಕಡೆಯಿಂದ ಓದಿಸ್ಕೊಂಡು ಅವ್ರ ಕಡೆ ಜೀವನ ಮಾಡ್ಕೊಳ್ಳೋದು ಬಿಟ್ಟು ಈ ಮಗುನ ಯಾವ ದೇಶ ಆಳಬೇಕು, ಏನಕ್ಕೆ ಮಾಡಬೇಕು ಇವ್ರು ಈ ಥರ ಅಂತ ಹೇಳ್ಬಿಟ್ಟು ಗದರಿಸಿದ್ದಾರೆ ಅವ್ರಿಗೆ. ಕರ್ಕೊಂಡೋಗ್ಬಿಡಪ್ಪ. ಮತ್ತು ಇನ್ನೊಂದು, ಆ ಮಗು ಉಚ್ಚೆ ಕಕ್ಕಸೆಲ್ಲ ಮಾಡಿದ್ರೆ ಯಾರು ಬಳಿತಾರೆ ಅಂತ ಹೇಳಿದ್ರಂತೆ. ಸ್ವಾಮಿ, ಆ ಥರ ಹೇಳಬೇಡಿ, ಎಲ್ಲರೂ ಉಚ್ಚೆ ಕಕ್ಕಸ್ ಮಾಡ್ಕೊಳ್ಳೋದೇ ಯಾರೂ ಬರೋಕ್ಕಾಗಲ್ಲ, ಯಾರೂ ಇರೋಕ್ಕಾಗಲ್ಲ, ದಯವಿಟ್ಟು ಆ ಮಾತು ಹೇಳಬೇಡಿ. ಅದೇನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಕೈಯಲ್ಲಿ ಓದ್ಸಂಗಿದ್ರೆ ಆಗುತ್ತೆ ಅಂತ ಓದಿಸಿ. ಇದನ್ನು ಬೇರೆಯವ್ರ ಮಕ್ಕಳದೆಲ್ಲನೂ ಎಲ್ರಿಗೂ ಬೇಕಾಗಿರ್ತಕ್ಕಂಥದ್ದು ಸನ್ನಿವೇಶ. ಗಾಳಿ ಯಾರಿಗೆ ಬೇಕಾಗಿಲ್ಲ, ನೀರು ಯಾರಿಗೆ ಬೇಕಾಗಿಲ್ಲ, ಬೆಳಕು ಯಾರಿಗೆ ಬೇಕಾಗಿಲ್ಲ. ಅದೇ ರೀತಿ ನಾವು ಜೀವಂತವಾಗಿರಬೇಕು ಅಂದರೆ ಮಲಮೂತ್ರ ವಿಸರ್ಜನೆ ಮಾಡ್ಕೊಳ್ಳೇಬೇಕಲ್ವ, ಇವೆಲ್ಲ ಪ್ರಕೃತಿ ನಿಯಮ ಇವೆಲ್ಲ ಅಂತ ಹೇಳಿದ್ರಂತೆ. ಏನ್ರಿ ನಿಮ್ಗೆ ಜಾಸ್ತಿ ಆಯಿತು ಮಾತು, ಆಯ್ತು ಕರ್ಕೊಂಡೋಗ್ರಿ ಅಂತ ಹೇಳ್ಬಿಟ್ರಂತೆ. ಆಗ ಅವಾಗೆಲ್ಲ ಬೆಲ್ಲೊಡಿಯೋದಕ್ಕೆ ಪೀಳಿಗೆ ಬೆಲ್ಲೊಡಿಯೋಕ್ಕೆ ಕಾಳೆ ಅಂತ ಇರ್ತಾರೆ. ಅವ್ರು ನೋಡ್ಬಿಟ್ಟು ಸನ್ನೆ ಮಾಡೋದು, ಈ ಕಡೆ ಬಂದ್ಬಿಡಪ್ಪ, ಜಾಸ್ತಿ ಮಾತಾಡ್ಬಿಡ, ಅವ್ರ ಹತ್ರ ಏನು ಪ್ರಯೋಜನ ಇಲ್ಲ, ಬಂದ್ಬಿಡಿ. ಆಮೇಲೆ ಆ ಮರೆ ಕರ್ಕೊಂಡೋಗ್ಬಿಟ್ಟು, ನೋಡ್ರಿ ಸಿಂಗಾಚಾರ್ಯ, DC ಅಂತ ಇದ್ದಾರೆ, ಜಿಲ್ಲಾಧಿಕಾರಿ ಅಂತ ಇರ್ತಾರೆ, ಇವರೇ ಎಲ್ಲ ದೊಡ್ಡವರು. ಅವ್ರು ಬರ್ತಾರೆ, 6 ತಿಂಗಳು ಬರ್ತಾರೋ, 3 ತಿಂಗಳು ಬರ್ತಾರೋ, ಅಥವಾ ನಿಮ್ಮ ಮಗನ ಅದೃಷ್ಟ ಇದ್ದರೆ ಒಂದು 2 ತಿಂಗಳಲ್ಲೇ ಬಂದ್ಬಿಡ್ಬೋದು ಅಂತ ಹೇಳಿದ್ದಾನೆ. ಅವ್ನಿಗೆ ಗೊತ್ತಿರೋಕ್ಕಿಲ್ವಲ್ಲ ಅದೆಲ್ಲ ಇವ್ರಿಗೆ ಬರ್ತದೆ. ಬೆಲ್ಲೊಡಿ ಹೆಂಗೆ ಗೊತ್ತಿರ್ತದೆ, ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅಂತ. ಹೆಡ್ ಮಾಸ್ಟ್ರಿಗೆ ಗೊತ್ತಿರ್ತಾರೆ, ಅವ್ರಿಗಿಂತ ಬೇರೆ ನೆಕ್ಸ್ಟು ಮ್ಯಾನೇಜರ್ಗೆ ಗೊತ್ತಿರ್ತಾರೆ, ಇವ್ರಿಗೆಲ್ಲರೂ ಗೊತ್ತಿರ್ತಾರೆ. ಇವ್ರಿಗೆ ಗೊತ್ತಿರೋಲ್ಲ. ನಾನು ಹೇಳ್ತೀನಿ ಮನೆಗೆ, ಅವ್ರು ಬಂದಾಗ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ರಂತೆ. ಸರ್, ವಿಕಲಚೇತನರಿಗೆ ಬೇರೆ ಸ್ಕೂಲ್ ಇರೋದಿಲ್ವಾ ಅವ್ರಿಗೆ ಅಂತ? ಇಲ್ಲ, ಅವಾಗೆಲ್ಲ ಅಷ್ಟು ಡೆವಲಪ್ಮೆಂಟ್ ಆಗಿರಲಿಲ್ಲ. ಈಗ 66 ವರ್ಷ ನನಗಿವಾಗ. 66 ನನಗಿನ್ನ 1 ವರ್ಷವೂ ತುಂಬಿಲ್ವಲ್ಲ, ಅಲ್ಲ 4 ವರ್ಷ ಅವಾಗ. ಹೌದು, 4 ವರ್ಷ ಆಗಿತ್ತು. ಅವಾಗ ಅಷ್ಟೊಂದು ಡೆವಲಪ್ಮೆಂಟ್ ಆಗಿರಲಿಲ್ಲ. ಇಷ್ಟೊಂದು ದಿವ್ಯಾಂಗರ ಸ್ಕೂಲ್ಗಳು ಎಲ್ಲಿದೆ ಅಂತ ಪತ್ತೆ ಮಾಡ್ಕೊಂಡು ಹೋಗ್ತಾರಾಗುತ್ತೆ. ಈಗಾದರೆ ಒಂದೊಂದು ಗಲ್ಲಿನಲ್ಲೂ ಮಾಡ್ಕೊಂಡಿದ್ದಾರೆ, ಎಲ್ಲ ಕಡೆಯೂ ರಿಹಾಬಿಲೇಷನ್ NGOಗಳಿದ್ದಾರೆ, ಸಂಸ್ಥೆಗಳು ಮಾಡಿದ್ದಾರೆ, ಓಲ್ಡ್ ಏಜ್ ಹೋಮ್ ಮಾಡಿದ್ದಾರೆ. ತಂದೆ ತಾಯಿಗಳು ಬಿಟ್ಟವ್ರಿಗೂ ಕೂಡ ಅಲ್ಲಿ ಸಾಕುವಂಥ ದಾಣಗಳನ್ನ ಮಾಡ್ಕೊಂಡಿದ್ದಾರೆ, ಆಗಿದ್ದಾರೆ. ಈಗೆಲ್ಲ ಭಾಳ ದೇಶ ಬೆಳೆದಂಗೆಲ್ಲ ಮಾನವೀಯತೆಯೂ ಕೂಡ ಜಾಸ್ತಿ ಬರ್ತಾ ಇದೆ ಇವಾಗ. ಇದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಏನಾಯ್ತಂತೆ, ಅವರು ಬಂದುಬಿಟ್ರಂತೆ. ಬಂದಾದಮೇಲೆ ಒಂದಿನ ಒಂದು 6, 7, 8 ತಿಂಗಳಿಗೇನೋ ಬಂದ್ರಂತೆ ಇವರು. ಬರೋ ಅಷ್ಟೊತ್ತಿಗೆ ನಮ್ಮ ತಂದೆ ವ್ಯವಸಾಯದಲ್ಲಿ ಕೂಲಿ ಕೆಲಸಕ್ಕೆ ಹೋಗೋದು. ಅವತ್ತು ಕೂಲಿ ಮಾಡ್ಕೊಂಬಂದ್ರೆ ಮನೆಗೆ ಊಟ ಇಲ್ಲದ್ರೆ ಇಲ್ಲ. ಹೇಳಿದ್ರಂತೆ, ಎಲ್ಲಪ್ಪ ಇದ್ದಾರೆ, ಇಲ್ಲ ಯಾರ್ದೋ ಮನೆ ಗದ್ದೆಗೆ ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದು, ಎಲ್ಲಿ ಅಂತ ಗೊತ್ತಿಲ್ಲ ಅಂತ ನಮ್ಮ ತಾಯಿ ಹೇಳಿದ್ರಂತೆ. ಮತ್ತು ಕರಿಬೇಕಾಯ್ತಲ್ಲಮ್ಮ, ಬಂದಿದ್ದಾರಲ್ಲಮ್ಮ DC, ಹೆಂಗೆ ಕರ್ಕೊಂಡು ಹೋಗೋದು ಅಂತ ಹೇಳಿದ್ರು. ಆವಾಗ ಪಾಪ ಅವ್ನು ಬಂದು ಹೇಳ್ತಾ ಇರೋದ್ರೆ ನಮ್ಗೆ ದೊಡ್ಡ ಸೌಭಾಗ್ಯ. ಬಂದಿದ್ದಾರೆ ಬನ್ನಿ ಅಂತ. ಇಲ್ಲಿ ಕರ್ಕೊಂಡೋಗಿ ನಮ್ಮ ತಾಯಿ ಕೈಲಿ ಆಗಲ್ಲ. ಹಂಗಾಗಿ ಹೇಗೆ ಓಡಾಡ್ತಿದ್ರಿ ಆಗ ಅಂಬೆಗಲ್ ಹಾಕೊಂಡು ಹಿಂಗೆ ಮಧ್ಯೆ ಹಿಂಗೆ ಮಕ್ಕಳು ಹೇಗೆ ಓಡಾಡ್ತಾರೆ ಹಾಗೆ ಓಡಾಡ್ತಾ ಇದ್ದೆ. ಸ್ಕೂಲ್ಗೆ ಹೋಗುವಾಗಲೂ ಹಾಗೆ ಓಡಾಡ್ತಾ ಇದ್ದೆ. ಅಂದರೆ ನಾನು SLC ಮುಗಿಸ್ಕೊಳ್ಳೋವರೆಗೂ ಹಂಗೆ ಓಡಾಡ್ತಾ ಇದ್ದೆ. ನಾನು SLC ಏನಾದರೂ ವೀಲ್ ಚೇರ್ ಆ ಥರದ್ದು ಏನೂ ಇಲ್ಲ. ಅದೊಂದು ನಾನು ಅದು ಮುಂದಕ್ಕೆ ಬರ್ತೀನಿ, ಇನ್ನೊಂದು ಚೂರಿದೆ. ಅದಾದಮೇಲೆ ಏನಾಯಿತು, DC ಅವತ್ತು ನೋಡೋಕ್ಕಾಗಿಲ್ಲ, ಹೊರಟೋಗ್ಬಿಟ್ರು. ತಿರ್ಗಾ ಆಮೇಲೆ 1.5 ವರ್ಷ ಆಯಿತು ಬರೋದು. ಅವರು ತಿರ್ಗಾ DC ಅವರು SR ವಿಜಯ್ ಅಂತ ಬಂದ್ರಂತೆ. ಆಗ ನಮ್ಮ ತಾಯಿ ನಮ್ಮ ತಂದೆ ಪಾಪ ಹೆಂಗೋ
ನೋಡಿ ಒಂದು ಒಳ್ಳೆಯ ಕಾರ್ಯಕ್ಕೆ ಒಂದು ಇದಾಗುತ್ತೆ ಅಂದರೆ ಅವ್ರಿಗೇನು ಮೆಸೇಜ್ ತಲುಪಿದೆ, ಅವರಿಗೆ ಅವರು ಮೆಸೇಜ್ ತಲುಪಿರೋದಲ್ಲ, ದೇವರು ಸಿಗ್ನಲ್ ಕೊಟ್ಟಿರ್ತಕ್ಕಂಥದ್ದು. ದಣು ಆಯ್ತಂತೆ, ಮನೆಗೆ ಹೋಗ್ಬಿಟ್ಟು ಗಂಜಿನೋ ಏನೋ ಕುಡ್ಕೊಬರೋಣ ಅಂತ ಬಂದಿದ್ದಾರೆ. ಅಷ್ಟೊತ್ತಿಗೆ ಇವರು ಬಂದಿದ್ದಾರೆ. ಅವ್ರು ಬರೋದಕ್ಕೂ ಇವ್ರು ಬರೋದಕ್ಕೂ ಒಂದೇ ಆಗಿದೆ. ಸರಿ, ಅವ್ರು ಗಂಜಿನೂ ಕುಡಿಲ್ಲ, ಏನು ಕುಡಿಲ್ಲ. ನಮ್ಮ ತಂದೆ ನನ್ನ ಮಗನಿಗೆ ಸರೋದ್ರು ಸಾಕಪ್ಪ, ಎಜುಕೇಷನ್ ಕೊಟ್ಟರು ಸಾಕು ಕರ್ಕೊಂಡು ಹೊಡಿದ್ದಾರೆ. ಅಷ್ಟೊತ್ತಿಗೆ ಏನು ಮಾಡಿದ್ದಾರೆ, ನಮ್ಮ ತಂದೆ ಸುಮ್ಮನೆ ಕೂತ್ಕೊಂಡಿಲ್ಲ, ಮರಳನ್ನ ತಂದು ಹಾಕ್ಬಿಟ್ಟು ಮರಳ ಮೇಲೆ ಅಕ್ಷರ ಎಲ್ಲ ಬರೆಸ್ತಾಯಿದ್ರು ನಮ್ಮ ತಂದೆ. ನನಗದು ಅವಾಗ ಜ್ಞಾಪಕ ಇಲ್ಲ. ಏನಾರು ಕೊಟ್ಟರೆ ಹಿಡ್ಕೊಳ್ಳೋದು, ಮಾಡೋದಂತೆ, ಕಡ್ಡಿ ಕೊಟ್ಟರಂತೆ ಬರೋದಂತೆ. ಮರಳಲ್ಲೇ ನನಗೆ 6 ತಿಂಗಳಿಗೆ ಅವರೇ ಇನ್ಸ್ಟ್ರಕ್ಟ್ರು, ಅವರೇ ಟೀಚರು, ಅವರೇ ಮೇಸ್ಟ್ರು, ಎಲ್ಲ ಅವರೇ. ನಮ್ಮ ತಂದೆನೇ ಪಾಸ್ ಮಾಡಿ 3ನೇ ತರಗತಿವರೆಗೂ ನಾನು ಮನೆಯಲ್ಲೇ ನನಗೆ ಪಾಸ್ ಮಾಡೋದಂಥ ದೇವರು ಅಂದರೆ ಮೊದಲ ದೇವರು ತಂದೆ. ನನಗೆ ನಾನು ಹೆಚ್ಚಿಗೆ ಹೇಳ್ಬೇಕಂದ್ರೆ ನಿಮ್ಮನ್ನ ಯಾರು ಕೇಳಿದ್ರೆ ನಿಮ್ಮ ಮೊದಲ ಗುರು ಯಾರು ಅಂದರೆ ತಾಯಿ ಅಂತಿಲ್ಲ, ನಾನು ತಂದೆ ಅಂತ ಹೇಳ್ತೀನಿ. ಯಾಕೆಂದರೆ ನನಗೆ ವಿದ್ಯೆ ಕೊಟ್ಟಂಥ, ಬುದ್ಧಿ ಕೊಟ್ಟಂಥ ದೇವರು ತಂದೆ ಆಗಿರ್ಬೇಕಾದ್ರೆ, ತಾಯಿನೂ ಕೂಡ ನನಗೆ ಜೀವ ಕೊಟ್ಟಂಥ ದೇವರದು. ಅದನ್ನು ಮರೆಯೋಕ್ಕಾಗಲ್ಲ. ಓದಿಸ್ಬೇಕು ಅಂತ ಹಠ ತೊಟ್ಟು ಅವರು ಓದಿಸಿದಾರೆ. ಆಮೇಲೆ ತಿರ್ಗಾ ಎಲ್ಲ ಆಮೇಲೆ ಬಂದ್ರಂತೆ, ಬಿಟ್ಟರಂತೆ. ಬಿಟ್ಟ ತಕ್ಷಣ ನಮ್ಮ ತಂದೆ ಕೈಯಲ್ಲಿ ಸೀಮೆ ಸುಣ್ಣ ತಗೊಳ್ಳೋಕ್ಕೂ ಶಕ್ತಿ ಇಲ್ಲ ಅವ್ರ ಕೈಯಲ್ಲಿ. ಒಂದು ಬಳಪ ತರೋಕ್ಕೂ ಇದಿಲ್ಲ, ಮತ್ತು ಸ್ಲೇಟ್ ತಗೊಳಕ್ಕೂ ಇಲ್ಲ. ಮತ್ತು ಒಂದು ಸೀಮೆ ಸುಣ್ಣ ಕೊಟ್ಟರಂತೆ. ಅಲ್ಲೇ ನಾನು ನಮ್ಮ ತಂದೆ ಹೇಳ್ಕೊಟ್ಟಿದ್ರಲ್ಲ, ಅದು ನಾನು ಬರೆದೆ. ಆ ಬರೆಯಪ್ಪ ಅಂದ್ರೆ ಆ ಬರೆದೆ, ಈ ಬರೆಯಪ್ಪ ಅಂದ್ರೆ ಈ ಬರೆಯ, ಕಾಕಾಗನ ಎಲ್ಲನೂ ಕ್ಲೀನಾಗೆಲ್ಲ ಬರೆದು. ನೋಡ್ರಿ, ಇಂಥ ಮಕ್ಕಳು ವಿದ್ಯೆ ಕೊಡ್ಬೇಕ್ರಿ. ಯಾರು ವಿದ್ಯೆ ಬೇಕು ಅಂತ ಬರ್ತಾರೆ ಅವ್ರಿಗೆ ಕೊಡಿ. ನೀವು ಇನ್ನೊಂದು ಸಲ ಈ ಥರ ಎಲ್ಲ ನನ್ನ ಕಂಪ್ಲೇಂಟ್ ಬಂದರೆ ನಾನು ನಿಮ್ಮನ್ನು ಡಿಸ್ಮಿಸ್ ಮಾಡಬೇಕಾಯ್ತು. ಅವರು ಡಿಸೇಬಲ್ಡ್ ಪರ್ಸನ್ನೇ. ರಾಮಯ್ಯ ಕುಂಟ ಮೇಷ್ಟ್ರು ಅಂತ ಹೇಳಿ, ಕುಂಟರಾಮಯ್ಯ ಮೇಷ್ಟ್ರು ಅಂತೇಳಿ ಅವ್ರಿಗೆ ಸ್ವಲ್ಪ ಕುಂಟ್ತಾ ಇದ್ರು ಅವರು ಹೆಡ್ ಮಾಸ್ಟ್ರು. ಅವರು ನಾನು ಕಮಿಷನರ್ ಆಗೋಷ್ಟೊತ್ತಿಗೆ ಅವ್ರು ತೀರ್ಕೊಂಡಿದ್ರು. ಸ್ಟೇಟ್ ಕಮಿಷನರ್ ಆಗಿದ್ದೆ ನಾನು, ಅಡಿಷ್ನಲ್ ಚೀಫ್ ಸೆಕ್ರೆಟರಿ ರ್ಯಾಂಕು. ಇದೇ ನಮ್ಮ ಸಿದ್ದರಾಮಯ್ಯನವರು ನನ್ನ ದೈವ. ಅವರು ದಿವ್ಯಾಂಗರಿಗೂ ಒಂದು ಅವಕಾಶ ಕೊಡೋಣ ಅಂತ ಕೊಟ್ಟಿದ್ದಕ್ಕೆ ಒಂದು ಸಾರ್ಥಕತೆಯ ಒಂದು ಡಿಸೇಬಲ್ಡ್ ಆ್ಯಕ್ಟಿಗೆ ಸ್ಟೇಟ್ ಕಮಿಷನರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ದಿವ್ಯಾಂಗರ ಒಂದು ಏನೇನು ಆಕ್ಸೆಬಿಲಿಟೀಸ್ ಇದೆ, ಮತ್ತು ಅವ್ರಿಗೇನು ರಿಹ್ಯಾಬಿಲಿಟೇಷನ್ಸ್ ಇದೆ, ಏನೇನು ಅವ್ರು ಕೊಡಬೇಕಾದ ಮೂಲಭೂತ ಹಕ್ಕೇನಿದೆ ಎಲ್ಲನೂ ಆಕ್ಟಿನ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಈ ಪ್ರಶಸ್ತಿ ಸಿಕ್ಕಿರ್ತಕ್ಕ ಪದ್ಮಶ್ರೀ. ಇದಕ್ಕಿಂತ ಮುಂಚೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ, ಮತ್ತು ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ, ಕೆಂಪೇಗೌಡ ಪ್ರಶಸ್ತಿ ಕೊಟ್ಟಿದ್ದಾರೆ, ಆಮೇಲೆ ಅಂಗವಿಕಲರ ಕಲ್ಯಾಣ ಇಲಾಖೆ ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ. ಇವೆಲ್ಲ ಪ್ರಶಸ್ತಿಗಳನ್ನೇ ಇವೆಲ್ಲ. ಆಮೇಲೆ ರಾಷ್ಟ್ರ ಪ್ರಶಸ್ತಿ ಅಬ್ದುಲ್ ಕಲಾಂ ಅವರು ಕೊಟ್ಟಿದ್ದಾರೆ. ಅವರಿಂದನೂ ಅಬ್ದುಲ್ ಕಲಾಂ ಅವರು ಅಲ್ಲಿದೆ ನೋಡಿ, ಇಲ್ಲಿದೆ ಅಬ್ದುಲ್ ಕಲಾಂ ಅವರು ನನ್ನ ಸಾಧನೆಯನ್ನು ಓದ್ತಾ ಇದ್ದಾರೆ. ಅವರು ಸ್ಟೇಜನ್ನು ಬಿಟ್ಟು ಸುಮಾರು ಒಂದು 20 ಅಡಿ 30 ಅಡಿ ಮುಂದಗಡೆ ಇದೆ ಸ್ಟೇಜು. ಅಲ್ಲಿಂದ ಇಳಿದು ನನ್ನ ಹತ್ರ ಬಂದು ಸನ್ಮಾನ ಮಾಡಿ ರಾಷ್ಟ್ರ ಪ್ರಶಸ್ತಿಯನ್ನು 2003ರಲ್ಲಿ ಕೊಟ್ಟರು. ಆವತ್ತು ದಿನ ನನಗೆ ರಾಷ್ಟ್ರಪತಿಗಳ ಹತ್ರ ಹೇಳಿದೆ, ಸ್ವಾಮಿ, ಅವ್ರು ತಮಿಳು ಮಾತಾಡ್ತಾಯಿದ್ರು, எங்களுக்கு டிசேபிள்ட் ஆக்டுக்கு ஸ்டேட் கமிஷனர் ஆகணும்னுறது எனக்கு ரொம்ப இஷ்டம் இருக்குது என்ன சொன்னேன் நான். நீங்கள் கண்டிப்பாக ಸ್ಟೇಟ್ ಕಮಿಷನರ್ ಅವ್ರಿಂಗ ಅಂತ ಅವ್ರು ಹೇಳಿದ್ರು ನನಗೆ. ನೀವು ಆಗ್ತೀರಾ ಖಂಡಿತವಾಗ್ಲೂ. ಅಬ್ದುಲ್ ಕಲಾಂ ಹೇಳಿದ್ರು. ಅದ್ರ ಪ್ರಕಾರನೇ 2013ರಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದಾಗ ಸಿದ್ದರಾಮಯ್ಯನವ್ರಿಗೆ ನಾನು ಇವತ್ತಿನವರೆಗೂ ನಾನು ಆಭಾರಿಯಾಗಿರ್ತೇನೆ. ಅವರು ಕೊಟ್ಟಂಥ ಒಂದು ಸ್ಟೇಟ್ ಕಮಿಷನರ್ ಹುದ್ದೆ ಪರಿಪೂರ್ಣತೆಯಿಂದ ಸಂಪೂರ್ಣವಾಗಿ ನಿಷ್ಕಳಂಕವಾಗಿ ಭ್ರಷ್ಟಾಚಾರ ಮುಕ್ತವಾಗಿ ಕೆಲಸಗಳನ್ನ ಮಾಡಿದ್ದು ಒಂದು ಶಕ್ತಿ ಇವತ್ತು ದಿನ ನರೇಂದ್ರ ಮೋದಿಜಿಯವರು ಕರೆದು ನನಗೆ ಪ್ರಶಸ್ತಿಯನ್ನು ಕೊಡುವಂಥ ಯೋಗ ಸಿಕ್ಕಿದೆ. ಇದು ನಾನು ಒಂದು ಕಡೆ ಹೇಳಬೇಕು ಅಂತ ಹೇಳಿದ್ರೆ, ನನಗೆ ಸಿದ್ದರಾಮಯ್ಯನವರು ಜೀವ ಕೊಟ್ಟರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಜೀವನ ಕೊಟ್ಟಿದ್ದಾರೆ. ಇವರು ಜೀವ ಕೊಟ್ಟರು. ಯಾಕೆಂದರೆ ಆ ಒಂದು ಸಮಾಜ ಸೇವೆಯನ್ನು ಮಾಡೋದಕ್ಕೆ ನಾನು ಇದರಿಂದ ಕಡೆ ಸ್ಟೇಟ್ ಕಮಿಷನರ್ ಹಾಕಿಂತ ಮುಂಚೆ ದಿವ್ಯಾಂಗರಿಗೆ ಏನಾದ್ರು ನೋವು ಸಂಕಟಗಳು ಬಂದರೆ ನಾನು ಅಲ್ಲಿರ್ತಾ ಇದ್ದೆ. ನನಗೆ ಎಷ್ಟೋ ಸಲ ಸ್ಟ್ರೈಕ್ನಲ್ಲಿ ಭಾಗವಹಿಸಿ ಅಂಗವಿಕಲರಿಗೆ ಸಿಗಬೇಕಾಗಿರೋ ಸೌಕರ್ಯಗಳು ಸಿಗ್ತಾ ಇಲ್ಲ ಅಂತೇಳಿ ಎಲ್ಲರ ಗಲಾಟೆ ಸ್ಟ್ರೈಕ್ ನಡೆದ್ರೆ ನಾನು ಅಲ್ಲಿರ್ತಾಯಿದ್ದೆ. ನಮ್ಮನ್ನು ಅರೆಸ್ಟ್ ಮಾಡಿ ಕೆಂಗೇರಿ ಹತ್ರ ಬಿಟ್ಬಿಡೋರು, ಕರ್ಕೊಂಡೋಗಿ. ಈ ಥರ ಎಲ್ಲ ಚಳುವಳಿನೆಲ್ಲ ಭಾಗವಹಿಸ್ಕೊಂಡು
ಒಳ್ಳೆ ದಿವ್ಯಾಂಗರಿಗೆ ಒಂದು ಒಳ್ಳೆಯ ರಾಜಕೀಯದಲ್ಲೂ ಅವಕಾಶ ಕೊಡಬೇಕು, ಅವರಿಗೆ ರಾಜಕೀಯದಲ್ಲೂ ಸ್ಥಾನಮಾನ ಸಿಗಬೇಕು ಅಂತ ಅವತ್ತಿಂದನೂ ಫೈಟ್ ಮಾಡ್ಕೊಂಡು ಬಂದೆ. ಆದರೆ ನಾನು ಸ್ಟೇಟ್ ಕಮಿಷನರ್ ಆದಮೇಲೆ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿ ಏನು ಎಲ್ಲ ಸಮಾಜಕ್ಕೂ ರಿಸರ್ವೇಷನ್ ಇದೆಯೋ ಅದೇ ರೀತಿ ಅಂಗವಿಕಲರಿಗೂ ರಾಜಕೀಯದಲ್ಲೂ ಕೂಡ ರಿಸರ್ವೇಷನ್ ಕೊಡಿ ಅಂತ ನಾನು ಮೊಟ್ಟ ಮೊದಲೇ ಕರ್ನಾಟಕದಲ್ಲಿ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ರಾಜಕೀಯದಲ್ಲಿ, ಯಾಕೆಂದರೆ ಅಂಗವಿಕಲರಿಗೆ ಜೀವನ ಮಾಡೋದೇ ಕಷ್ಟ, ರಾಜಕೀಯದಲ್ಲಿ ಹೋಗಿ ಏನು ಮಾಡ್ತಾರೆ ಅಂತ ಬೇರೆಯವ್ರು ಎಲ್ಲರೂ ಕೇಳೋಕ್ಕೆ ನಾಚಿಕೆ ಪಡ್ತಾರೆ. ನಾನು ನಾಚಿಕೆ ಪಡೋಕ್ಕೆ ಹೋಗಲ್ಲ. ನೀವೇನು ಊಟ ಮಾಡ್ತೀರ ನಾವು ಅದು ಊಟ ಮಾಡಬೇಕು. ನೀವೇನು ಒಂದು ಅಧಿಕಾರದಲ್ಲಿರ್ತಾರೆ ಅದೇ ಅಧಿಕಾರ ನಮಗೂ ಬೇಕು. ಯಾಕೆಂದರೆ ಇವರು ಅಂಬೇಡ್ಕರ್ ಅವರು ಸಮಾನವಾಗಿ ಎಲ್ರಿಗೂ ಒಂದು ಅವಕಾಶ ಸಿಗಲಿ ಅಂತೇಳಿ ಅವರು ಒಂದು ಇದು ಮಾಡಿರ್ತಕ್ಕಂಥದ್ದು, ಸಂವಿಧಾನ ರಚನೆ ಮಾಡಿರ್ತಕ್ಕಂಥ. ಸಂವಿಧಾನದಲ್ಲಿ ದಿವ್ಯಾಂಗರಿಗೆ ನೀವೇನು ರಾಜಕೀಯದಲ್ಲಿ ಕೊಡಬೇಡಿ ಅಂತ ಮಾಡಿದಾರಾ? ಇಲ್ಲ. ನೀವ್ಯಾಕೆ ಕೊಡ್ತಾ ಇಲ್ಲ ನಮಗೆ? ಆದರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಹೋರಾಟ ಮಾಡಿ ಇವತ್ತಿನವರೆಗೂ ಆ ಹೋರಾಟದಿಂದನೇ ಹೋಗ್ತಾನೇ ಇದ್ದೀನಿ. ಆದರೂ ಕೂಡ ನನಗೆ ದಡ ಸಿಕ್ಕಿಲ್ಲ. ಇನ್ನು ದಡ ಪದ್ಮಶ್ರೀ ಸಿಕ್ಕಿದ ಮೇಲೆ ಸಿಕ್ಕಿದೆ. ನರೇಂದ್ರ ಮೋದಿಜಿಯವರು ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ದಿವ್ಯಾಂಗರ್ನಲ್ಲಿ ಒಬ್ಬರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಬೇಕು, ಇಲ್ಲಾಂದರೆ ಯಾವುದಾದ್ರು ಒಂದು ರಾಜ್ಯಕ್ಕೆ ಗವರ್ನರ್ ಮಾಡಬೇಕು ಅನ್ನೋದು ಒಂದನ್ನು ಏಮ್ನ ಇಟ್ಕೊಂಡಿದ್ದಾರೆ ಅನ್ನೋದು ಒಂದು ಸಂಕಲ್ಪ ನನಗೆ ಗೊತ್ತಾಗ್ತಾಯಿದೆ. ಯಾಕೆಂದರೆ ಅವ್ರ ಹತ್ರ ಹೋಗಿ ನಾನು ಆ ಪ್ರಶಸ್ತಿ ತಗೊಂಡು ನನ್ನ ಕೈ ಮುಟ್ಟಿ ಮಾತಾಡಿದಾಗ ಅವರು ಕೂಡ ಭಾವುಕರಾದರು. ರಾಜಣ್ಣಾಜಿ, आपका समाज सेव, आपका धैर्य, आपका साधन विश्व देखता है अंदर. ನಾನು ಹೇಳಿದೆ, साहब जी ये पूरा आपका आशीर्वाद है, आपका मेरा सौभाग्य, आप मेरा ದೇಶ ಅಂತ ಹೇಳಿದೆ. ನೀವು ನಮ್ಮ ಸೌಭಾಗ್ಯ ಆಗಿ ನಮ್ಮ ದೇಶನ ನಮ್ಮ ಹೆಮ್ಮೆ ಆಗಿದ್ದೀರಾ ಅಂತೆಲ್ಲ ಹೇಳಿದ್ರೆ ಭಾಳ ಖುಷಿ ಬಿದ್ದರು. ಆಮೇಲೆ ಅಲ್ಲಿಂದ ನೀವು ಅದನ್ನು ನೋಡ್ಬೋದು, ತುಣುಕಲ್ಲದೆ ನೀವು ನೋಡ್ತೀರ. ನನ್ನ ಜೊತೆಯಲ್ಲಿ ಸುಮಾರು ಭಾವುಕರಾದ ಒಂದು 2 ಸೆಕೆಂಡ್ ನಮ್ಮ, ಏಕೆಂದರೆ ಅಲ್ಲಿ ಪ್ರೆಸೆಂಟ್ ಇದನ್ನು ಪ್ರಶಸ್ತಿ ಕೊಡೋಕ್ಕೆ ಇದು ಮಾಡ್ತಾರೆ. ನಾನು ಲೇಟ್ ಮಾಡಬಾರ್ದಲ್ವರ. ಅದನ್ನು ಅವ್ರನ್ನ ನೋಡಿ ಅವ್ರ ಕೈ ಮುಟ್ಟಿದಾಗ ನನಗೆ ತಂದೆ ತಾಯಿ ಇಬ್ಬರೂ ನಾನು ನೋಡ್ತಾ ಇದ್ದೀನಿ ಜೊತೆ. ಅಂಥ ಒಂದು ಪ್ರಧಾನಮಂತ್ರಿ ಅವ್ರನ್ನ ಕೈ ಮುಟ್ಟಿದ್ದನ್ನೇ ಒಂದು ದಿಗ್ಗು ಅಂತ ನನಗೆ. ನಾನು ಆವಾಗ 64 ವರ್ಷದ ಏಜ್ ಆಗಿತ್ತು. ಅವ್ರ ಕೈ ಹಿಡ್ಕೊಂಡ ಮೇಲೆ ಅಲ್ಲಿಂದ ಹೋಗಿ ನಾನು ಒಂದು ಆ ಮೂಮೆಂಟ್ನಲ್ಲಿ ಹೋಗಿ ಪ್ರಶಸ್ತಿ ತಗೊಂಡ 25 ವರ್ಷದ ಹುಡುಗನಾಗ್ಬಿಟ್ಟೆ ನಾನು ಅವಾಗ. ಅಂಥ ಒಂದು ಸ್ಪರ್ಶತೆ, ಅವ್ರನ್ನ ಮುಟ್ಟಿದ್ದು, ಅವ್ರ ಜೊತೆಯಲ್ಲಿ ಆ ಭಾವನೆ, ಆ ಥರ. ಅದಕ್ಕೆ ನನಗೇನಾದ್ರೂ ನನ್ನ ಇಷ್ಟೂ ದೇವರು ಕೊಟ್ಟಿದ್ದಾನೆ. ಇನ್ನು ಅದು ಒಂದು ಸೌಭಾಗ್ಯನ ಕೊಟ್ಟರೆ, ನರೇಂದ್ರ ಮೋದಿಜಿಯವರ ಒಂದು ಆಡಳಿತದಲ್ಲಿ ದಿವ್ಯಾಂಗರಿಗೆ ಒಂದು ರಾಜ್ಯಸಭೆಗೆ ಅವಕಾಶ ಸಿಕ್ಕಿ ಅಥವಾ ಯಾವುದಾದ್ರು ರಾಜ್ಯಕ್ಕೆ ಗವರ್ನರ್ ಆಗೋ ಯೋಗ ಸಿಕ್ಕಿದ್ರೆ ಅದರಲ್ಲೂ ಕೂಡ ನಾನು ಸೈ ಅನ್ಸ್ಕೋಬೇಕು. ಇದು ನನಗಲ್ಲ ಹೆಮ್ಮೆ, ನಮ್ಮ ಸಮಾಜಕ್ಕೆ, ದಿವ್ಯಾಂಗ ಸಮಾಜಕ್ಕೆ. ಯಾರು ನೊಂದಿರ್ತಾರೆ, ಯಾರು ಬೆಂದಿರ್ತಾರೆ ಅವ್ರಿಗೆ ಕಣ್ಣೊರೆಸುವಂಥ ಶಕ್ತಿ ಆಗಬೇಕು. ಈಗ ನನಗೆ ನಿಮ್ಮ ಬೆರಳಲ್ಲಿ ಯಾರು ಅಳ್ತಾ ಇದ್ದರೆ ಒಂದು ಬೆರಳಲ್ಲಿ ಹಿಂಗಂದರೆ ಸ್ವಲ್ಪ ಈ ಕಡೆನೂ ನೀರಿರ್ತದೆ, ಈ ಕಡೆ ನೀರ್ತದೆ. ಆದರೆ ನನಗೆ ಒಂದೇ ಬೆಳ್ಳಿರೋದ್ರಿಂದ ಒಂದೇ ಸಲ ತಗೊಂಡ್ರೆ ಒಳ್ಳೆ ಬಟ್ಟೆಯಲ್ಲಿ ಬಂದಂಗೆ ಎಲ್ಲೂ ನೀರಿರೋದಿಲ್ಲ. ಅಂಥ ಒಂದು ಶಕ್ತಿ ಕೊಟ್ಟಿರ್ಬೇಕಾದ್ರೆ, ಕಣ್ಣೊರೆಸೋ ಶಕ್ತಿ ಕೊಟ್ಟಿರ್ಬೇಕಾದ್ರೆ ಇದನ್ನು ಕೂಡ ಅವಕಾಶ ಕೊಡಿ ಅಂತ ಹೇಳಿ ನಾನು ದೇವ್ರ ಹತ್ರ ಪರಿಹಾರ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮನ್ನ ಮೊದಲು ಗುರುತಿಸಿದ್ದು ಯಾರು? ರಾಜ್ಯ ಸರ್ಕಾರನ? ಅದು ಮೊದಲು ಗುರುತಿಸಿ ಇಲ್ಲಿ ರಾಜ್ಯೋತ್ಸವ ನನಗಿಲ್ಲಿ ರಾಜ್ಯ ಪ್ರಶಸ್ತಿ ಕೊಟ್ಟರು. ನಾನು ಯಾವಾಗ ಕೈಗಾರಿಕೆ ನನ್ನ ಒಂದು ಈ 4 ಅಂಗಾಂಗಗಳು ಹೋದ್ಮೇಲೆ ನಾನು 8 ವಿದ್ಯೆಗಳನ್ನು ಕಲ್ತಿದ್ದೀನಿ. ಮನುಷ್ಯನಿಗೆ ಒಂದು ವಿದ್ಯೆ ಕಲಿಯೋದೇ ಕಷ್ಟ. ನಾರ್ಮಲ್ ಆಗಿದ್ದಾರೆ. ಆದರೆ ನನಗೆ 4 ಅಂಗಾಂಗಗಳು ಹೋದರೆ 8 ವಿದ್ಯೆಗಳನ್ನು ಕಲ್ತಿದ್ದೀನಿ. ಏನೇನು ಅಂದರೆ ಮಣ್ಣಿನಿಂದ ವಿಗ್ರಹಗಳನ್ನ ಮಾಡೋದು, ಗಣಪತಿ ವಿಗ್ರಹಗಳಾಗಿರ್ಬೋದು, ಬಸವಣ್ಣನ ಮೂರ್ತಿ ಆಗಿರ್ಬೋದು, ಈ ಥರ ಮಣ್ಣಿನಿಂದ ವಿಗ್ರಹಗಳನ್ನ ಮಾಡುವಂಥದ್ದು. ಆಮೇಲೆ ಅಕ್ಕಿ ಕಾಳು ಮೇಲೆ ಅಕ್ಷರಗಳನ್ನು ಬರೆಯುವಂಥದ್ದು, ಅಕ್ಕಿ ಕಾಳು ಮೇಲೆ. ನೆಕ್ಸ್ಟು ನಾನು ಕೈಗಾರಿಕೆ ಮಾಡಿ 1500 ಜನಕ್ಕೆ ನಾನು ಕೆಲಸ ಕೊಟ್ಟಿರ್ತಕ್ಕಂಥದ್ದು, ಕೈಗಾರಿಕೆಯನ್ನು ಮಾಡಿ. ಆಮೇಲೆ ಚಿತ್ರಕಲೆಯಲ್ಲಿ
ಆರ್ಟಿಸ್ಟನ್ನು ಅಕ್ಕಿ ಕಣ್ಣ ಮೇಲೆ ಬರಿತಾ ಇದ್ನಲ್ಲ, ಅದನ್ನೇ ನಾನು ಪೇಂಟಿಂಗ್ ಮಾಡ್ತಾಯಿದ್ದೆ, ನ್ಯಾಚುರಲ್ ಪೇಂಟಿಂಗ್. ಅಂದರೆ ನಾನು ಓದಿದಂಥ ಶಾಲೆ ಬಂದು ಕರುಣಾಗೃಹ ಅಂತೇಳಿ. ಇದನ್ನು ನಿಮ್ಮ ಹತ್ರ ನಾನು ಬಿಟ್ಟಿದ್ದೆ, ಈಗ ಸ್ವಲ್ಪ ಎತ್ಕೊಳ್ತೀನಿ ಅದನ್ನು. ನಾನು ಸ್ಕೂಲ್ನ ಇಲ್ಲಿ ಮುಗಿಸ್ದೆ, ಇಲ್ಲಿ 4ನೇ ತರಗತಿವರೆಗೂ ಇಲ್ಲಿ ಮಾಡಿದೆ. 3ನೇ ತರಗತಿ ಇಲ್ಲಿ ಓದಿದ್ದೆ, ನಾನು ಮನೆಯಲ್ಲೇ ಕೂತ್ಕೊಂಡು ಪಾಸ್ ಮಾಡಿದ್ದೆ. ಅಲ್ಲಿ ತಿರ್ಗಿ ಮತ್ತೆ 3ನೇ ಕ್ಲಾಸ್ಗೆ ಸೇರಿಸ್ಕೊಂಡ್ರು ಆ ಶಾಲೆಯಲ್ಲಿ. DC ಎಲ್ಲ ಬಂದು ಬೈದಾದ್ಮೇಲೆ 3ನೇ ಕ್ಲಾಸ್ಗೆ ಸೇರಿಸ್ಕೊಂಡಾದ್ಮೇಲೆ ಅಲ್ಲಿ ತಿರ್ಗಿ ನಾನು ಪಾಸ್ ಮಾಡ್ಕೊಂಡು 4ನೇ ತಾರೀಕು ಹೋಗ್ಬೇಕಾಯ್ತಲ್ಲ, ಅಷ್ಟೊತ್ತಿಗೆ ನನ್ನ ತಂಗಿ ಹುಟ್ಟಿದ್ರು. ಆ ತಂಗಿಗೆ ಕಿವಿ ಚುಚ್ಚೋದಕ್ಕೆ ಮೇಲ್ಕೋಟೆಗೆ ಅಂತ ಕರ್ಕೊಂಡಿದ್ರು. ಅಲ್ಲಿ ಒಂದು ಕರುಣಾಗೃಹ ಅಂತ ಇತ್ತು. ಆ ಕರುಣಾಗೃಹದಲ್ಲಿ ಸುರೇಂದ್ರ ಕೌಲಗಿ, ಗಿರಿಜಮ್ಮ ಅಂತ ಹೇಳಿ ನನ್ನ 2ನೇ ತಂದೆ ತಾಯಿಗಳು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಅವರು ನನ್ನನ್ನು ಅಷ್ಟೇ ಒಂದು ಅವರ ಮಕ್ಕಳಿಗಿಂತ ಹೆಚ್ಚಾಗಿ ಇದೇ ಥರ ಒಂದು 25 ಜನ ಮಕ್ಕಳನ್ನ ಸಾಕ್ಕೊಂಡಿದ್ರು. ಆ ಮಕ್ಕಳುಗಳೆಲ್ಲ ಯಾರು ಅಂತ ಹೇಳಿದ್ರೆ, ದಾರಿನಲ್ಲಿ ಭಿಕ್ಷೆ ಬೇಡೋರು, ಅಲ್ಲಿ ಇಲ್ಲಿ ಯಾರು ಬೇಡದೆ ಅನ್ನಗಳ ರೋಡ ಮಡಗಿರ್ತಾರೆ ಅದನ್ನೇ ಎತ್ಕೊಂಡು ತಿನ್ನುವಂಥ ಮಕ್ಕಳುಗಳು. ಅಂದರೆ ಅಂಗವಿಕಲ ಮಕ್ಕಳನ್ನ ಕರ್ಕೊಬಂದು ಅಲ್ಲಿ ಸಾಕಿ ಅವ್ರ ಸ್ನಾನ ಸಂಧ್ಯಾವನೆ ಎಲ್ಲ ಮಾಡಿಸಿ ಒಂದು ಕರುಣಾಗೃಹ ಅಂತ ಮಾಡಿದರು.